ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಜೈಕಾಯಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಸೊ ತುಂಬ ಜನ ಜೈಕಾಯಿ ಗಿಡಗಳನ್ನ ಬೆಳಿಬೇಕು ಅಂತ ಹೇಳಿ ಜಮೀನುಗಳಲ್ಲಿ ಐಡಿಯಾ ಮಾಡಿರ್ತಾರೆ. ಸೊ ಅಂಥವ್ರಿಗೆ ಈ ವಿಡಿಯೋ. ಸೊ ಅಂದರೆ ಕೆಲವು ಜನಕ್ಕೆ ಬೆಳಿಬೇಕಂತ ಒಂದು ಐಡಿಯಾ ಇರುತ್ತೆ. ಸೊ ಆದರೆ ಯಾವ ರೀತಿ ಬೆಳಿಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಗಿಡ ಹಾಕ್ಬಿಟ್ಟು ಸುಮ್ಮನೆ ತುಂಬ ಜನ ಲಾಸ್ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಏನಂತ ಅಂದರೆ, ಈ ಜೈಕಾಯಿ ಗಿಡವನ್ನು ಬೆಳಿಬೇಕಂತಂದರೆ ಗಿಡಕ್ಕೆ ನೆರಳಿನ ಅವಶ್ಯಕತೆ ಹೇಗಿರುತ್ತೋ ಹಾಗೆ ನೀರಿನ ಅವಶ್ಯಕತೆಯೂ ಕೂಡ ತುಂಬ ಇರುತ್ತೆ. ಸೊ ಈ ಜೈಕಾಯಿ ಗಿಡವನ್ನು ಹಾಕಿದ ನಂತರ ಸರಿಸುಮಾರು ಒಂದು 5 ವರ್ಷಕ್ಕೆ ಗಿಡ ಇಳುವರಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಪ್ರಾರಂಭಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಗಿಡಕ್ಕೆ ಗೊಬ್ಬರ ಆಗಿರ್ಬೋದು, ನೀರಾಗಿರ್ಬೋದು, ಸೊ ಸೂಕ್ತ ಪ್ರಮಾಣದಲ್ಲೇ ಕೊಡಬೇಕಾಗುತ್ತೆ. ಯಾಕಂತಂದರೆ ಈಗ ಬೇಸಿಗೆ ಕಾಲದಲ್ಲಿ ನೀರು ಕೊಡಲಿಲ್ಲ ಅಂತಂದರೆ ಗಿಡ ಬಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬಾಡಿದ್ರೆ ಗಿಡ ಇಳುವರಿಯನ್ನು ಕಮ್ಮಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ನೀರನ್ನ ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಹಾಗೆ ಈ ಜೈಕಾಯಿಯಲ್ಲಿ ಈ ಒಂದು ನಾರೇನಿದೆ, ಜೈಕಾಯಿನ ಮೇಲಿನ ಪದರದ ನಾರು, ಅದನ್ನು ಕಾಸ್ಟ್ಲಿಯೆಸ್ಟ್ ಸ್ವೀಟ್ಗಳಿಗೆ ಬಳಕೆ ಮಾಡ್ತಾರೆ. ತುಂಬ ಜನ ಅಡುಗೆಗೂ ಕೂಡ ಮಸಾಲ ಪದಾರ್ಥವನ್ನಾಗಿ ಬಳಕೆ ಮಾಡ್ತಾರೆ. ಈಗ ನೀವೇನು ನೋಡ್ತಿದ್ದೀರಾ, ಇದು ಒಂದು ನಮ್ಮ ತೋಟದಲ್ಲಿರುವಂತಹ ಜೈಕಾಯಿ ಗಿಡ. ಸೊ ಈ ಗಿಡ ಈ ಬಾರಿ ಉತ್ತಮವಾದಂಥ ಇಳುವರಿ ಕೊಟ್ಟಿದೆ ಅಂತಲೂ ಸಹ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ಕಾಯಿ ಬಿಟ್ಟಿದೆ ಅಂತಂದರೆ, ಆ ಗಿಡದ ಕೊಂಬೆ ನೆಲಕ್ಕೆ ತಾಕ್ತಾ ಇದೆ. ಆ ಲೆವೆಲ್ಲಿಗೆ ಆ ಗಿಡ ಇಳುವರಿಯನ್ನು ಕೊಟ್ಟಿರುವಂಥದ್ದು. ಸೊ ಈ ಥರ ತುಂಬ ಜನ ತಮ್ಮ ತೋಟಗಳಲ್ಲಿ ಜೈಕಾಯಿ ಗಿಡಗಳನ್ನ ಹಾಕ್ಕೊಂಡು ನೀರು ಮತ್ತು ಗೊಬ್ಬರವನ್ನು ಸರಿಯಾದ ಸಮಯದಲ್ಲಿ ನೀಡಿದ್ರೆ ಅತಿ ಹೆಚ್ಚು ಇಳುವರಿಯನ್ನು ಪಡ್ಕೋಬೋದು. ಹಾಗೆ ಅತಿ ಹೆಚ್ಚು ಆದಾಯವನ್ನು ಕೂಡ ಗಳಿಸ್ಬೋದು ಅಂತಲೇ ಹೇಳ್ಬೋದು. ಸೊ ಇದನ್ನು ಆಯುರ್ವೇದಿಕ್ ಮೆಡಿಸನ್ ಆಗಿ ತುಂಬ ಬಳಕೆಯನ್ನು ಮಾಡ್ತಾರೆ ಅಂತಲೂ ಹೇಳ್ತಾರೆ. ಸೊ ಯಾಕಂದರೆ ಇದನ್ನು ತುಂಬ ಜನ ಮಕ್ಕಳಿಗೆ ಅಂತಲೇ ತುಂಬ ಜನ ಬಳಕೆಯನ್ನು ಮಾಡ್ತಾರೆ. ಯಾಕಂದರೆ ಅದು ಹಾಲಿನ ಜೊತೆ ಏಲಕ್ಕಿ ಮತ್ತು ಬಾದಾಮಿ ಪುಡಿಯನ್ನು ಬೆಳೆಸಿ ಆಹಾರದೊಂದಿಗೆ ಮಕ್ಕಳಿಗೆ ನೀಡ್ತಾರೆ. ಸೊ ಯಾಕಂದರೆ ಹೆಲ್ದಿಯಾಗಿರಲಿ, ಆರೋಗ್ಯಕರವಾಗಿರಲಿ ಅಂತೇಳಿ ಇದನ್ನು ಬಳಕೆ ಮಾಡ್ತಾರೆ. ಸೊ ಈಗಲೂ ಕೂಡ ನೀವು ಸಿಟಿಯಲ್ಲಿ ಯಾವುದೇ ಮಾರ್ಕೆಟಲ್ಲೂ ಕೂಡ ಹೋಗಿ ಈ ಜೈಕಾಯಿಯನ್ನು ನೀವು ಬೇಕಾದ್ರೆ ಪಡ್ಕೋಬೋದು.